ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಜಾತಿ ಗಣತಿ ಸರ್ವೆ ಸರಿಯಾಗಿ ಆಗಿಲ್ಲ ಅಂತ ನಾನು ಹೇಳಿಲ್ಲ. ಜನರಿಗೆ ಜಾಗೃತಿ ಇರಲಿಲ್ಲ. ಜನ ಸ್ವಇಚ್ಛೆಯಿಂದ ನೋಂದಣಿ ಮಾಡಿಲ್ಲ. ಜಾತಿ ಗಣತಿ ವಿರೋಧ ವಿಚಾರಕ್ಕೆ ಮಾಗಡಿ ಶಾಸಕ ಬಾಲಕೃಷ್ಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಜಾತಿ ಗಣತಿಯ ಮಾಹಿತಿ ಸರಿ ಇಲ್ಲ ಅಂತ ನಾನು ಹೇಳಲ್ಲ, ಬಟ್ ಜನ ಅರಿವಿರಲಿಲ್ಲ, ಅವರಿಗೆ ಜಾಗೃತಿ ಇರಲಿಲ್ಲ ಅಂತ. ಈಗ ಜಾಗೃತಿ ಉಂಟಾಗಿದೆ. ಇವಾಗ ಜನ ನೋಂದಣಿ ಮಾಡಿಸ್ತಾರೆ. ಜನಸಂಖ್ಯೆ ಎಷ್ಟಿದೆ ಅನ್ನೋದು ಸತ್ಯಾಂಶ ಹೊರಗಡೆ ಬರುತ್ತೆ. ಸಚಿವರಿಗೆ ಶಾಸಕರಿಗೆ ವರದಿ ಹೋಗೋದ್ರಿಂದ ಪ್ರಯೋಜನ ಇಲ್ಲ. ಮರು ಸಮೀಕ್ಷೆ ಮಾಡಬೇಕು, ಸರಿಯಾದ ವರದಿಯನ್ನು ತರಿಸ್ಕೊಳ್ಬೇಕು. ಯಾರಿಗೆ ಅನ್ಯಾಯ ಆಗಿದೆ ಆ ಅನ್ಯಾಯವನ್ನು ಸರಿಪಡಿಸಬೇಕಷ್ಟೆ. ಜಾತಿ ಗಣತಿ ವಿರೋಧ ವಿಚಾರಕ್ಕೆ ಮಾಗಡಿ ಶಾಸಕ ಬಾಲಕೃಷ್ಣ ಕೂಡ ವಿರೋಧಿಸ್ತಾ ಮರು ಸರ್ವೆ ಅನಿವಾರ್ಯ ಅನ್ನೋದನ್ನು ಪ್ರತಿಪಾದಿಸಿದ್ದಾರೆ. ಆ ಸಮೀಕ್ಷೆ ಸರಿಯಾದ ರೀತಿಯಲ್ಲಿ ವರದಿ ಬರಲಿ ಅಂತ CM ಅವ್ರೇನು ಬರ್ದ್ಬಿಟ್ಟವ್ರ ಎಲ್ಲ ಸೇರಿಸ್ರಿ 10,000 20,000 ಎಕ್ಸ್ಟ್ರಾ ಅಂತ ಹೇಳವ್ರ. ಯಾರೇ ಅಶೋಕ್ ಅವ್ರ ಬಗ್ಗೆ ಯಾಕ್ರಿ ಮಾತಾಡ್ತೀರಾ? ಅಶೋಕ್ ಅವ್ರು ಹೇಳಿ ಸಿದ್ದರಾಮಯ್ಯವ್ರ ಮನೇಲಿ ವರದಿ ಆಗ್ಬಿಡ್ತದೆ ಏನ್ರಿ? ಆಗಿರ್ತಕ್ಕಂಥ ವರದಿನ ಸರಿಯಾಗಿ ಮಾಡಿ ಅಂತೇಳಿ ಅವ್ರು ಒತ್ತಾಯ ಮಾಡಲಿ ಒಬ್ಬ ವಿರೋಧ ಪಕ್ಷದ ನಾಯಕ ಆಗಿ. ಅದ್ಬಿಟ್ಟು ಏನೇನೋ ಕೆಲ್ಸಕ್ಕೆ ಬರೋದು ಬಾಯಿ ಬಂದಂಗೆ ಮಾತಾಡೋದು ಬಿಟ್ಬಿಟ್ಟು ಎಲ್ಲಿ ಲೋಪ ಆಗಿದೆ, ಎಲ್ಲಿ ನೀವು ಸರಿಪಡಿಸ್ಬೇಕು, ಏನಾಗಿದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಲಿ ಅವರು ವಿರೋಧ ಪಕ್ಷದ ನಾಯಕರು. ಅದ್ಬಿಟ್ಟು ಶಶಾಂಕರ್ಯ ಕೇಳಿ ನಿಮ್ಮ ವಿರೋಧ ಪಕ್ಷದ ನಾಯಕರಿಗೆ ಅಂತ ಹೇಳಿ ಅದ್ಬಿಟ್ಬಿಟ್ಟು ಅವ್ರ ಮೇಲೆ ವರದಿ ಆಗೋದು ಇವ್ರ ಮೇಲೆ ವರದಿ ಆಗೋದು ಅಂತೇಳಿ ಯಾರೋ ಇವ್ರು ಮಾತಾಡ್ದಂಗೆ ಮಾತಾಡೋದು ಬೇಡ ದಯಮಾಡಿ. ಇದು ಯಾಕಂದರೆ ನಮ್ಮ ವಿರೋಧಿಗಳು ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಅನುಮಾನ ಸರಿಪಡಿಸ್ಬೇಕು ಅಂತಂದರೆ ನೀವು ಮತ್ತೊಮ್ಮೆ ಪುನರ್ ಸರ್ವೆ ಮಾಡಿಸಿ ಅಂತೇಳಿ ನಾವು DCM ಅವ್ರಿಗೆ ಮನವಿ ಮಾಡಿದ್ದೀವಿ. ನೋಡ್ರಿ, ಅಶೋಕ್ ಅವರು ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ಅದಕ್ಕೆ ತೂಕ ಬರ್ತಕ್ಕಂಥ ರೀತಿಯಲ್ಲಿ ಮಾತಾಡಿ ಅಂತ ಮನವಿ ಮಾಡ್ಕೊತೀವಿ. ಸುಮ್ಮನೆ ಏನೇನೋ ನಾವುಗಳು ಯಾರೋ ಚಿಲ್ಲರೆಗಳು ಮಾತಾಡ್ದಂಗೆ ದಯಮಾಡಿ ಅವ್ರು ಮಾತಾಡೋದು ಬೇಡ. ಒಬ್ಬ ವಿರೋಧ ಪಕ್ಷದ ನಾಯಕ ಅದಕ್ಕೆ ತೂಕ ಬರೋಂಗೆ ಮಾತಾಡಲಿ ಅಂತ ಮನವಿ ಮಾಡ್ತೀವಿ. ಅಹಿಂದ ಮತಗಳು ಜಾಸ್ತಿ ಆಗ್ಬಿಟ್ರೆ ಏನು ಅಂತ ಆ ಸಮೀಕ್ಷೆ ಸರಿಯಾದ ರೀತಿಯಲ್ಲಿ ವರದಿ ಬರಲಿ ಅಂತ CM ಅವ್ರೇನು ಬರ್ದ್ಬಿಟ್ಟವ್ರ ಎಲ್ಲ ಸೇರಿಸ್ರಿ 10,000 20,000 ಎಕ್ಸ್ಟ್ರಾ ಅಂತ ಹೇಳವ್ರ. ಯಾರೇ ಅಶೋಕ್ ಅವ್ರ ಬಗ್ಗೆ ಯಾಕ್ರಿ ಮಾತಾಡ್ತೀರಾ? ಅಶೋಕ್ ಅವ್ರು ಹೇಳಿ ಸಿದ್ದರಾಮಯ್ಯವ್ರ ಮನೇಲಿ ವರದಿ ಆಗ್ಬಿಡ್ತದೆ ಏನ್ರಿ? ಆಗಿರ್ತಕ್ಕಂಥ ವರದಿನ ಸರಿಯಾಗಿ ಮಾಡಿ ಅಂತೇಳಿ ಅವ್ರು ಒತ್ತಾಯ ಮಾಡಲಿ ಒಬ್ಬ ವಿರೋಧ ಪಕ್ಷದ ನಾಯಕ ಆಗಿ. ಅದ್ಬಿಟ್ಟು ಏನೇನೋ ಕೆಲ್ಸಕ್ಕೆ ಬರೋದು